ಎಷ್ಟು ಚಂದ ಕಾಣುತ್ತೆ ನೋಡ್ರಿ. ಎಲ್ಲರೂ ಒಟ್ಟಿಗೆ ನಿಂತು ಎಲ್ಲರೂ ಒಟ್ಟಿಗೆ ಬಂದಿರೋದು ನೋಡಕ್ಕೆ ಭಾಳ ಚಂದ ಅನ್ಸತ್ರಿ. ನೀವೇನೋ ಹೇಳ್ರಿ, ಹೆಂಗಸ್ರ ಮಧ್ಯೆ ಇರೋ ಒಗ್ಗಟ್ಟು ಗಂಡಸ್ರ ಮಧ್ಯೆ ಇರಂಗಿಲ್ಲ. ನಾವು ಹೆಂಗಸರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದ್ರಿ. ಅದ್ರಾಗ ಒಬ್ಬರು ಇಬ್ಬರು ಇದ್ರನ ಏನೇನೋ ಮಾಡ್ಬಿಡ್ತಾರ. ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನ ಆಳ್ತಾರ, ದೇಶನ ಆಳ್ತಾರ. ಅದ್ರಾಗ ನಾವು ಇಷ್ಟಕ್ಕೊಂದು ಹೆಂಗಸ್ರೆಲ್ಲ ಕೂಡಿ ಬಂದ್ರೆ ಇನ್ನೇನೆಲ್ಲ ಮಾಡ್ಬೋದ್ರಿ ನಾವು, ಅಲ್ರಿ? ಇಡೀ ಬ್ರಹ್ಮಾಂಡನ ನಾವು ಆಳ್ಬೋದು. ಅಂದಂಗ ರೇಷ್ಮಕ್ಕರ, ನೀವು ಸವಿತಕ್ಕರ ಮನೆ ಹತ್ರ ಬಂದ್ಬಿಡ್ರಿ, ಅಲ್ಲೇ ಎಲ್ಲರೂ ನಾವು ರೊಕ್ಕ ಕೊಡ್ತೀವಿ, ಅಲ್ಲೇ ಎಲ್ಲರೂ ಮಾತಾಡೋಣ ಅಂತ ಅಂದಿದ್ರಿ. ನೋಡಿದ್ರೆ ಇವರು ಮನೆ ಮುಂದೆ ಬರೋಕೆ ಹೇಳಿರಿ, ಮತ್ತು ಅವರು ನಿಮ್ಮ ಸವಿತಕ್ಕರ್ ಬಂದಿಲ್ಲಲ್ರಿ, ಯಾಕ್ರಿ? ಏನಾತ? ಐಸೈ ಬೋಲಿತ್ತಿಮೆ ಓ ಕ್ಯಾಯ್ನ ಸವಿತಂದು ಅಕ್ಕ ಇದ್ದಾರಲ್ಲ, ಅವ್ರದ್ದು ಗಿಗ್ಗರ್ಗೆ ಓ ಉಸ್ಕಾ ಪತಾ ನಂಗೆ ಅವನ ಓ ಗೆಸ್ಟ್ ಬಂದ್ಬಿಟ್ಟಿದ್ದಕ್ಕೆ ಸೈತಂದು ಅಕ್ಕ ಬ್ಯುಸಿ ಆಗಿಬಿಟ್ಟಿದೆ. ಅದಕ್ಕೆ ಅವರು ನಾನು ಬರೋದು ಇಲ್ಲ, ನೀವೇ ಹೋಗಿ ನಿಮ್ದು ಏನಿದೆ ಕೆಲಸ ಮುಗಿಸ್ಕೊಳ್ಳಿ, ನಾನು ಬರೋದು ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಬಂದ್ಬಿಟ್ಟಿದ್ದಕ್ಕೆ ಇವ್ರಿಗೆ ಇಲ್ಲಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ನೀವು ಬಿಟ್ಬಿಡಿ ಜೊತಿದು ಅಕ್ಕ, ಅವ್ರದ್ದು ಯೋಚನೆ. ನಮ್ಮದು ಎಲ್ಲ ನಿಮ್ಮದಕ್ಕೆ ದುಡ್ಡು ಕೊಡ್ತಾರೆ. ಈಗ ದುಡ್ಡನ್ನ ತಗೊಂಡ್ಬಿಟ್ಟು ನೀವು ನಮಗೆ ಅದು ಏನೋ ಬಾಂಡು ತಂದು ಕೊಟ್ಟು ಬಿಟ್ಬಿಡಿ ನಮಗೆ ಅಷ್ಟೇ. ಕೊಟ್ಟ ಬಿಡದ. ಈಗ ನಾನು ಏನಿಲ್ಲ, ಈಗ ನಾನು ಇವತ್ತು ರಾತ್ರಿ ಬೆಂಗಳೂರು ಬಸ್ ಹತ್ತಿನ, ನಾಳೆ ಮುಂಜಾನೆ ಅಲ್ಲಿತೀನ. ಇಳಿದ ಕೂಡಲೇನ ನಾಳೆ ಅಲ್ಲಿದೆಲ್ಲ ಏನೇನು ಕೆಲಸ ಐತೆ ಎಲ್ಲ ಮಾಡ್ಕೊಂಡು ಎಷ್ಟೊತ್ತಿದ್ರು ನಿಮ್ಮದು ಬಾಂಡ್ ಎಲ್ಲ ತೊಗೊಂಡು ನಾಳೆ ರಾತ್ರಿ ಬಸ್ ಹತ್ತೀನಿ ಅಂದ್ರೆ ನಾಳೆ ಮುಂಜಾನೆ ಇಲ್ಲಿ ಇಳಿದು ಈಟತ್ನಾಗೆಲ್ಲ ನಿಮ್ಮ ಬಾಂಡ್ ನಿಮ್ಮ ಕೈಯಾಗ ಕೊಟ್ಬಿಡ್ತೀನಿ ರವ. ಅಲ್ವಾ ಜೊತೆ ನಮ್ಮ ಮನೆಯವರು ಏನಂದ್ರಂದ್ರ, ಈಗ ನೀವೆಲ್ಲರೂ ಇಷ್ಟಕ್ಕೊಂದು ರೊಕ್ಕನ ಹೆಣ್ಮಗಳ ಕೈ ಕೊಡ್ತೀರಿ, ಆ ಹೆಣ್ಮಗಳು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾಳ. ಈಗ ಆಕಿ ಬೆಂಗಳೂರಿಗೆ ಹೋದಾಕಿ ವಾಪಸ್ ಏನರ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ ನನ್ನ ಗಂಡ ಅಂದವ. ಅದಕ್ಕೆ ನಾನು ಮತ್ತೀಗೇ ಮಾಡ್ಬೇಕ್ರಿ ಅಂದಿದ್ದಕ್ಕೆ ನನ್ನ ಗಂಡ ಏನಂದ ಅಂದ್ರೆ, ಆಕಿದೇನಾರ ಒಂದು ಆಧಾರನ ನಿಮ್ಮ ಹತ್ರ ಇಟ್ಕೊಳ್ರಿ, ಆಕೆ ಅದನ್ನ ತೊಗೊಳಕ್ಕೆ ಬರಬೇಕು ಅಂದ್ರೆ ನಿಮಗೂ ಒಂದು ಧೈರ್ಯ ಇರುತ್ತಾ ಅಂತ ಅಂದ್ರು. ಅದಕ್ಕೆ ನಾನೇನಂತೀನಿ ಜೊತೆ, ನಿಂದೀಗೇನು ಅಕೌಂಟ್ ಐತಲ್ಲ ನಿಂದ, ಅದ್ರದ್ದು ಒಂದು 5 ಚೆಕ್ ಕೊಟ್ಬಿಡು ನಮಗೆ. ನೀನು 5 ಚೆಕ್ ಕೊಟ್ಟೆ ಅಂದ್ರೆ ನೀನೇನ್ರ ಬರಲಿಲ್ಲ ಅಂದ್ರೆ ಏನೋ ಯಾಕೆ ಹೇಳ್ಬೇಕು, ಏನೋ ಆತವ, ನೀ ಬೆಂಗಳೂರಿಗೆ ಹೋಗಿದ್ದಿ, ಏನೋ ಹೆಚ್ಚು ಕಮ್ಮಿ ಆಯ್ತು, ನಿಂಗೆ ಒಂದು ವಾರ ಬರೋಕ್ಕಾಗಲಿಲ್ಲ, ಎಲ್ಲ ನಿಮ್ಮ ಕಂಪ್ನಿಯಾಗ ಏನೋ ಆಯ್ತು, ಒಂದು ವಾರ ನಡೆಯಂಗಿಲ್ಲ ಅಂದರು, ಹಂಗೇನ್ರ ಆದಾಗೂ ನೀನು ಬರೋಕ್ಕಾಗಲಿಲ್ಲ ಅಂದ್ರೆ ನಿನ್ನ ಚೆಕ್ನ ನಾವು ಬ್ಯಾಂಕಿಗೆ ಹಾಕಿ ನಮ್ಮ ರೊಕ್ಕ ನಾವು ತೊಗೋಬೋದಲ್ಲವ. ಅದಕ್ಕೆ ನಾವು ಹೆಂಗೂ 8 ಮಂದಿ ಇದೀವ, 8 ಮಂದಿಯಾಗ ನಾವು ನನ್ನ ಚೆಕ್ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಏನೋ ಮಾಡ್ತೀವಿ. ಅದಕ್ಕೆ ನೀನು ಒಂದು 5 ಚೆಕ್ ಚಾಲ್ತಿ ಇರೋ ಕೊಟ್ಬಿಡ್ತೀನವ ಜೊತೆ. ಯವ್ವ ನೋಡು, ಹಳ್ಳಿ ಹೆಂಗಸ್ರು ಏನು ಚಾಲು ಅದಾರ. ನಾನು ಏನು ಅನ್ಕೊಂಡಿದ್ದೆ, ಅದ್ರಾಗ ಇದಕ್ಕೆ ಹುಡುಗಿ ಕೆಂಪಿ, ಊರು ಕೆಂಪಿ, ಭಾರಿ ಹುಷಾರಾಗ್ಬೇಕು ಈಕೆ ಜೊತೆಗೆ. ಇರಲಿ ಅಲ್ರಿ ಇವ್ರೆ ಸಾವಿತ್ರಕ್ಕರ, ಅದೆಲ್ಲ ಯಾಕ್ರಿ ಚೆಕ್ ಗಿಕ್ಕೆಲ್ಲ? ಅದು ಏನಂದ್ರಿ, ಈಗ ನಾನು ಶಂಕರಕ್ಕರ ಮನೆ ಬಾಡಿಗೆ ತೊಗೊಂಡಿನಲ್ರಿ, ಅವ್ರ ಮನೆಗೆ 70,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿನಿ ರೀ. ಅದು ನಿಸ್ಕೊಳಕ್ಕಂಕರು ಇಲ್ಲೇ ಬರ್ಬೇಕಲ್ರಿ, ನನ್ನ ಸಾಮಾನು ಎಲ್ಲ ಇಲ್ಲೇ ಅದಾವ್ರಿ. ಅಕ್ಕರ ನೀವ್ಯಾಕೆ ಯೋಚನೆ ಮಾಡ್ತೀರಿ? ನನ್ನ ಚೆಕ್ ಗಿಕ್ಕೆಲ್ಲ ಏನು ಬ್ಯಾಡ್ರಿ, ಅದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್. ಈಗ ನಾನು ಚೆಕ್ ತರಕ್ಕೆ ಮತ್ತೆ ನಾನು ಬ್ಯಾಂಕಿಗೆ ಹೋಗ್ಬೇಕು, ನನ್ನ ಹತ್ರ ಚೆಕ್ ಬುಕ್ನೂ ಇಲ್ಲ. ಏ ಜ್ಯೋತಿದು ಅಕ್ಕ, ಭೂಲ್ ಗೈ ಕ್ಯಾ? तुम्हारे पास है जी ಚೆಕ್ದು ಬುಕ್ಕು? ನಾನು ನಿಮ್ಮದು ಮನೇಲಿ ಚೆಕ್ದು ಬುಕ್ಕು ನೋಡಿದ್ದೀನಿ, ನಿಮ್ಮದು ಹೆಸರು ಇದೆ. ಅವತ್ತು ನಾನು ನಿಮ್ಮ ಮನೆಗೆ ಬಂದಿರಲಿಲ್ಲ ನಿಮ್ಮದು ಹಣದು ಕೊಡೋಕ್ಕೆ, ಅವತ್ತು ನಿಮ್ಮದು ಮನೇಲಿ ನಿಮ್ಮದು ಹೆಸರಲ್ಲಿ ಚೆಕ್ ಇದ್ದಿದ್ದು ನಾನು ನೋಡಿದ್ದೀನಿ. ಅದು ಕೊಟ್ಬಿಡಿ, 5 ಚೆಕ್ಕು ಸಾಕು ನಮಗೆ ಧೈರ್ಯ ಇರುತ್ತೆ. ನನಗೆ ಧೈರ್ಯ ಇದೆ ಜಿ, ಆದರೆ ಇವ್ರದ್ದು ಊರದು ಹಿಂಗ್ಸ್ದು ಇಲ್ಲ, ಇವ್ರಿಗೆ ನಿಮ್ಮದು ಮೇಲೆ ಧೈರ್ಯದು ಕಡಿಮೆ. ಅದಕ್ಕೆ ಕೊಟ್ಬಿಡಿ ನಿಮ್ಮದು. ರೇಷ್ಮಕ್ಕ, ಅದ್ರದ್ದು ಬ್ಯಾಂಕ್ನಾಗ ನಾನು ರೊಕ್ಕ ಇಟ್ಟಿರಂಗಿಲ್ರಿ, ಅದು ಹಳೇದ್ರಿ, ಅದ್ರ ರೊಕ್ಕ ಇರಂಗಿಲ್ರಿ. ಇನ್ನೊಂದು ಐತ್ರಿ ಕೊಪ್ಪಳದ ನಂದು, ಅದ್ರಾಗಿರುತ್ತೆ ರೀ, ಇದ್ರಾಗ ಇರಂಗಿಲ್ರಿ ರೇಷ್ಮಕ್ಕರ. ಸುಮ್ಮನೆ ಯಾಕ್ರಿ ಚೆಕ್ ಇಕ್ಕಲ್ಲ? ನಮ್ಮ ಮಧ್ಯೆ ನಾವು ಅಕ್ಕಂಗಿರ ಗತಿಗದೀವಿ, ನಮ್ಮ ಮಧ್ಯೆ ಎಲ್ಲ ಚೆಕ್ ಬುಕ್ಕು ಅವು ಎಲ್ಲ ಬಂದು ಯಾಕೆ ನಮ್ಮ ಬಾಂಧವ್ಯ ಹಾಳು ಮಾಡ್ಬೇಕು? ಏನಂತೀರಿ? ಅಲ್ಲ
ಅಲ್ಲ ಜೊತೆಯವರೇ, ಯಾವುದಾದ್ರೂ ಏನಾಯ್ತು ರೀ, ಚೆಕ್ ಬುಕ್ ಕೊಟ್ಟರೆ ನಮಗೂ ಒಂಥರ ಸಮಾಧಾನ ಇರುತ್ತೆ ರೀ. ನಾವು ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿಗೆ ನಮ್ಮ ಗಂಡಂದ್ರಿಗೆ ಹೇಳೋಕ್ಕೂ ಒಂದು ಧೈರ್ಯ ಇರುತ್ತಲ್ರಿ. ಅವರು ಯಾರ ಹಿಂಗೆ ಕೇಳಿದ್ರೆ ಹಿಂಗೆ ಕೊಟ್ಟೋಗ್ಯಾರ ಚೆಕ್ ಬುಕ್ ಅದಾವ ಅಂತ ಹೇಳ್ಬೋದು. ಒಂದು 5 ಚೆಕ್ ಅಲ್ರಿ, ಕೊಟ್ಬಿಡ್ರಿ. ನೀವೇನು ಏನು ಬರೆಯೋಕೆ ಹೋಗ್ಬಿಡ್ರಿ, ಅಮೌಂಟ್ ಎಲ್ಲ ಖಾಲಿ ಚೆಕ್ ಕೊಟ್ಟಿರಿ, ನಾವು ಅವನ್ನ ಹಾಕೊಳ್ಳಂಗಿಲ್ಲ. ಹಂಗೆ ನೀವು ನಮ್ಮ ರೊಕ್ಕ ಕೊಟ್ಕೊಳ್ಳೆ ನಿಮ್ಮ ಚೆಕ್ ನಿಮ್ಗೆ ರಿಟರ್ನ್ ಕೊಟ್ಬಿಡ್ತೀವಿ. ಅದ ಖಾಲಿ ಚೆಕ್ ಸೈನ್ ಮಾಡ್ಲಾರ್ದ ಕೊಡ್ಲಲ್ರಿ, ನಡೀತೈತಲ್ರಿ? ಅಯ್ಯವ್ವ ಜ್ಯೋತಿ, ಖಾಲಿ ಚೆಕ್ ಸೈ ಮಾಡಲಿಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ಖಾಲಿ ಚೆಕ್ ಕೊಟ್ರ ನೀನೇನು ಮಾಡು, 5 ಚೆಕ್ಕಿಗೆ ನೀನು ಸೈ ಮಾಡು, ಕ್ರಾಸ್ ಮಾಡಿಬಿಡು. ನೀನು ಕ್ರಾಸ್ ಮಾಡಿ ಸೈ ಮಾಡಿ ನಮ್ಗೆ ಏನೈತಲ್ಲ ಅಮೌಂಟ್ ಬರಲಾರ್ದಂಗೆ ಕೊಡು, ರೊಕ್ಕ ಬರಲಾರ್ದಂಗೆ ಚೆಕ್ನಾಗ. ಯಾಕಂದ್ರೆ ಅವತ್ತು ನಮ್ಮದು ಬೆಳವೆಮ್ಮ ತೊಗೊಳಕ್ಕೆ ಹೋಗಿದ್ವಲ್ಲ, ಅವಾಗ ನಾನು ಸಾಲಗಾರರಿಗೆ ಹಿಂಗೆ ಕೊಡ್ಬೇಕ್ರಿ ಚೆಕ್ ಅಂದಿದ್ದಕ್ಕೆ ನನಗೆ ಆತ ಒಳಗಿರ್ತಾನಲ್ಲ, ಗ್ಲಾಸಿಂದ ಕುಂತಿರ್ತಾನಲ್ಲ, ಆ ಗಣಮಗೆ ಹೇಳ್ಕೊಟ್ಟಿದ್ದ, ಹಿಂಗೆ ಮಾಡಿ ಕೊಡಮ್ಮ ಅಂದ್ರೆ ಅವ್ರಿಗೆ ಉಪಯೋಗ. ನೀ ಸೈ ಮಾಡಲಾರ್ದ ಕೊಟ್ಟೆ ಅಂದ್ರೆ ಅವ್ರಿಗೆ ಹಾಕೊಳಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಯವ್ವ ನಾನು ಕೇಳೀನಿ. ಅದಕ್ಕೆ ನೀ ಏನು ಮಾಡು, ನಿಂದು ಸೈನ್ ಮಾಡಿ ಕೊಟ್ಬಿಡು, ಕ್ರಾಸ್ ಮಾಡಿ ಅಷ್ಟೇ. ಯವ್ವ ಇದೇನ ಯವ್ವ, ಊರು ಹೆಂಗೆ ಶಿಷ್ಟು ಬೆರಕಿದಾರೆ ಇವರು. ಪರವಾಗಿಲ್ಲ, ಬೆರಳು ತೋರಿಸಿದ್ರೆ ಹಸ್ತ ಅಲ್ಲ, ಇಡೀ ದೇಹನ ನುಂಗ್ತಾರೆ. ಆದ್ರೆ ನೀವು 420 ಅಂದರೆ ನಾನು 840 ಅದೀನಿ. ನಾನು ಏನು ಮಾಡ್ತೀನಿ, ಡೇಟ್ ಹಾಕೊಟ್ಬಿಡ್ತೀನಿ, ಇವತ್ತಿನ ಡೇಟ್. ಅವಾಗ 3 ತಿಂಗಳ ಒಳಗೆ ಹಾಕೋಬೇಕು ಚೆಕ್, ಅಂದ್ರೆ ಮಾತ್ರ ವ್ಯಾಲಿಡ್. ಚೆಕ್ಕಿಂದ ಡೇಟಿಂದ 3 ತಿಂಗಳು ಮಾತ್ರ ಇರುತ್ತೆ. ಅಷ್ಟ ಮಾಡ್ತೀನಿ ತಡಿ. ನನಗೆ ಚಳ್ಳಿ ಹಣ್ಣು ತಿನ್ನಿಸ್ತೀರಾ, ನಾವು ನಿಮಗೆ ಹಾಗಲಕಾಯಿ ತಿನ್ನಿಸ್ತೇನೆ. ಅರೆ ಜ್ಯೋತಿ ಅಕ್ಕ, ಕುछ तो बोलो जी, क्या हुआ? ಏನಿಲ್ಲ, ಅದ ಏನು ಯೋಚನೆ ಮಾಡಕತ್ತಿದ್ನಿ ಅಂದ್ರೆ, ಈಗ ನಾನು ಮನೆಗೆ ಹೋಗಿ ಚೆಕ್ ಬುಕ್ ತಂದು ನಿಮಗೆ ಕೊಟ್ಟ ಮೇಲೆ ನೀವು ರೊಕ್ಕ ಕೊಡ್ತೀರಾ, ಏನು ರೊಕ್ಕ ಇಸ್ಕೊಂಡು ನಾನು ಹೋಗಿ ಚೆಕ್ ಬುಕ್ ತಂದು ಚೆಕ್ ಕೊಡ್ಲಾ ಅಂತ ಯೋಚನೆ ಮಾಡಕತ್ತಿದ್ದೆ ಅಷ್ಟೆ. ಹಾಂ, ಪರವಾಗಿಲ್ಲವಾ, ನಿನ್ನ ಮ್ಯಾಗ ನಂಬಿಕೆ ಜೊತೆ ನಮ್ಗೆ. ನೀನೇನು ಮಾಡು, ನಮ್ದು ರೊಕ್ಕ ಇಸ್ಕೊಳ. ಈಕಿ ಬರ್ತಾಳೆ, ಈಕಿ ರೇಷ್ಮಿ ಮನೆವರೆಗೂ ಬರ್ತಾಳ, ಆಕಿ ಕೈಯಾಗ ಚೆಕ್ ಕೊಟ್ಬಿಡು. ನಮ್ಗೇನಿಲ್ಲವ, ನಮ್ಮ 8 ಮಂದಿಯಾಗ ನೀನು ಯಾರ ಕೈಯಾಗ ಚೆಕ್ ಕೊಟ್ಟರು ನಡಿತೈತಿ. ರೊಕ್ಕ ಬಂದ್ಮೇಗೂ ಅಷ್ಟೇ, ಯಾರ ಕೈಯಾಗ ರೊಕ್ಕ ಕೊಟ್ಟರು ನಡಿತೈತಿ. ನಮಗೆ ವಿಶ್ವಾಸ ಐತವ ನಿನ್ನ ಮ್ಯಾಗ. ಏನು ಜೊತೆ ಇಲ್ಲ, ಒಂದು ಕೆಲಸ ಮಾಡ್ಬಿಡು ಜೊತೆ, ನಿನ್ನ ಜೊತೆ ಈಗ ನಾವು ಎಲ್ಲರೂ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ರೊಕ್ಕ ಅಲ್ಲೇ ಕೊಟ್ಬಿಡ್ತೀವಿ, ನಿಮ್ಮ ಮನ್ಯಾಗನ. ನಿಮ್ಮ ಮನೆಗೆ ಕೊಡ್ತೀವಿ, ನೀವು ಅಲ್ಲೇ ಚೆಕ್ ಕೊಟ್ಬಿಡು. ಇಲ್ಲ ಈಗೀಗ ಹೇಳಿದಂಗೆ ರೇಷ್ಮೆ ಬೇಕೇ ಬಿಡ್ತಾಳ, ರೇಷ್ಮೆ ಕೈಯಾಗಾರ ರೊಕ್ಕ ಕೊಡು. ನಿನಗೆ ಹೆಂಗೆ ಅನ್ಕೊಲ್ ನೋಡವ ಜೊತೆ, ಹಂಗೆ. ಯಾಕಂದ್ರೆ ನಾವಂತರೂ ನಮ್ದೇನು ಕಿರಿಕಿರಿ ಇಲ್ಲವ, ನೀ ಹೆಂಗಂತಿ ಹಂಗೆ. ನಾವಂತರೂ ಭಾಳ ಆರಾಮಂದ್ರೆ ಭಾಳ ಆರಾಮದೀವಿ, ನೀವು ಹೆಂಗೆ ಹೇಳಿದ್ರು ಓಕೆ ನಮಗೆ. ಜೊತೆಯವರೇ ಒಂದು ಮಾತ್ರಿ, ಯಾಕಂದ್ರೆ ನಾನಂತರೂ ಭಾಳ ಕಷ್ಟಪಟ್ಟು ರೊಕ್ಕ ಕೂಡಿಸಿ ಕೊಡಕತ್ತೀನಿ ರೀ ಜೊತೆ. ನಂಗೇನಂದ್ರೆ ರೀ, IVF ಮಾಡಿಸ್ಬೇಕಂತ ಮಾಡೀವ್ರಿ ನಾವು. IVFಗೆ ಏನಿಲ್ಲ ಅಂದ್ರೂ ಒಂದು 5 ಲಕ್ಷದವರೆಗೂ ಖರ್ಚು ಬರುತ್ತಂತ್ರಿ. ಈಗ ಅದಕ್ಕೆ ನಾ ಭಾಳ ಆಸೆ ಇಟ್ಕೊಂಡು ನನ್ನ ಜೀವನದ್ದು ಲಾಸ್ಟ್ ಆಪ್ಷನ್ ಅಂಥೇಳಿ ನಂದು ಇರೋ ಬರೋ ರೊಕ್ಕ ಎಲ್ಲ ಕೊಡಕತ್ತೀನಿ ರೀ ನಿಮ್ಮ ಹತ್ರ. ದಯವಿಟ್ಟು ಈ ರೊಕ್ಕಕ್ಕೆ ಯಾವುದೋ ಮೋಸ ಆಗ್ಲಾರ್ದಂಗೆ ನೋಡ್ಕೊಳ್ರಿ ಜೊತೆಯವರೇ. ನೀವು ನಮ್ಮ ಮನೆ ದೀಪ ಹಚ್ಬೇಕ್ರಿ, ಆರ್ಸೋ ಕೆಲಸ ಮಾತ್ರ ಮಾಡಬೇಡ್ರಿ. ನಾನು ಅದನ್ನ ನಂಬಿ ನೋಡ್ರಿ, ನಿಮ್ಮ ಹೆಸರನ್ನೇ ಜ್ಯೋತಿ ಐತಿ, ಅದನ್ನ ನನ್ನ ಭಾಳ ಬೆಳಗುತ್ತಾ ಅಂತ ಅನ್ಕೊಂಡೀನಿ ರೀ. ಪ್ಲೀಸ್ ರೀ ಜೊತೆಯವರೇ. ಅಯ್ಯೋ ಇರ್ಲಿ ಬಿಡ್ರಿ ಕುಸುಮ, ಯಾಕೆ ಅಷ್ಟೊಂದು ಇದು ತ್ರಾಸ ಮಾಡ್ಕೊಬಿಡ್ರಿ. ನಾನು ನಂಬಿರಲ್ಲ, ನಾನು ಅವತ್ತ ಹೇಳೀನಿ. ಈಗೇನು ನೀವು ಕೊಡಕತ್ತೀರಲ್ಲ, ಅದು ನಿಮ್ದು ಯಾರ್ದು ಅಲ್ಲ ರೊಕ್ಕ, ನನ್ನ ರೊಕ್ಕನ ಎಷ್ಟು ಜವಾಬ್ದಾರಿಯಿಂದ ಕಾಯ್ಕೊಂಡು ಬರ್ತೀನೋ ಅಷ್ಟು ಜವಾಬ್ದಾರಿಯಿಂದ ನಿಮ್ಮ ರೊಕ್ಕಕ್ಕೆ ನಾ ಜವಾಬ್ದಾರಿ ತಗೋತೀನಿ. ಮತ್ತು ಬಡ ರೊಕ್ಕ ಕೊಟ್ಬಿಡ್ರೆ ನಾನು ಮತ್ತೆ ಹೋಗಿ ಪ್ಯಾಕ್ ಮಾಡ್ಕೋಬೇಕು. ರಾತ್ರಿ ಬಸ್ಸಿಗೆ ಹೋಗ್ಬೇಕಲ್ಲ, ನಾನು ಲೇಟ್ ಆಗತ್ತೆ ನಂಗೆ. ರೊಕ್ಕ ಕೊಟ್ಬಿಡ್ರವ ಎಲ್ಲರೂ. ಜೊತೆ ಈಗ ನಾನು 1 ಲಕ್ಷ ಕೊಟ್ರೆ, ಈಗ ಆಕಿ 1.5 ಲಕ್ಷ ಕೊಡ್ತಾಳ ಕುಸುಮವ್ವ, ಈಕಿ 50,000 ಕೊಡ್ತೀನಿ ಅಂತಾಳ. ಈಕಿ ರೇಷ್ಮವ್ವ ಏನಂತಾಳ 2 ಲಕ್ಷ ಕೊಡ್ತೀನಿ ಅಂತಾಳ. ಮತ್ತು ನಾವೀಗ ಯಾರ್ಯಾರು ಎಷ್ಟೆಷ್ಟು ರೊಕ್ಕ ಕೊಟ್ಟಿವಿ ಅನ್ನೋದು ಹೆಂಗೆ ಗೊತ್ತಾಗುತ್ತಾ, ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ರೊಕ್ಕ ಬರುತ್ತೆ ಅನ್ನೋದು ಹೆಂಗೆ ಗೊತ್ತಾಗುತ್ತಾ? ಅದಕ್ಕೆ ನೀ ಏನು ಮಾಡು, ನಾವು ರೊಕ್ಕ ಕೊಡ್ತೀವಲ್ಲ, ರೊಕ್ಕ ಕೊಟ್ಟಂಗೆಲ್ಲ ನಮ್ಮ ರೊಕ್ಕ ಬರೆದು ಅದ್ರ ಮುಂದೆ ನಮಗೆ ಎಷ್ಟು ಬರುತ್ತೆ ಅನ್ನೋದು ಬರೆದು ಬಿಡು. ಏನು ಅಂದ್ರೆ ನಮಗೂ ಗೊತ್ತಾಗತ್ತೆ, ನಾವು ತೋರಿಸ್ಬೋದು ನಮ್ಮ ಮನ್ಯಾಗ, ನನ್ನ ಗಂಡಗೆ ತೋರಿಸ್ಬೋದು ನಾನು. ಅದಕ್ಕೆ ಆತ್ರಿ ಮಂಜಕ್ಕರ, ನೀವು ತೋರಿಸ್ಬೋದ್ರಿ, ಅದ್ರಾಗ ಏನಿಲ್ರಿ. ಈಗ ನಾನು ಹೇಳಿದ್ನಲ್ರಿ, ಬಾಂಡ್ ಕೊಡ್ತಾರಂತಂದು, ಆ ಬಾಂಡ್ನಾಗ ನೀವು ಎಷ್ಟು ರೊಕ್ಕ ಕೊಟ್ಟಿರಿ, ನಿಮ್ದು ಡಬಲ್ ಆಗಿ ಎಷ್ಟು ರೊಕ್ಕ ಬರುತ್ತಾ ಅನ್ನೋದೆಲ್ಲ ಕೊಡ್ತಾರ್ರಿ. ಆದರೂ ಪಾಪ ನೀವು ತೋರಿಸ್ಬೇಕಂತೀರಲ್ಲ ಗಂಡು ಮಕ್ಳಿಗೆ, ಬರ್ದು ಕೊಡ್ತೀನಿ ಬಿಡ್ರಿ, ಅದ್ರಾಗ ಏನಿಲ್ಲ. ಒಂದು ಸ್ವಲ್ಪ ಲಘು ಕೊಟ್ಬಿಡ್ರಿ, ಲೇಟ್ ಆಕತ್ತೈತೆ ರೊಕ್ಕನ. ಯಾವ ಜ್ಯೋತಿ ನೋಡವ, ನನಗಂಕರು ನನ್ನ ಗಂಡಂಗೆ ಮೊದ್ಲ 2 ಕಿಡ್ನಿ ಪ್ರಾಬ್ಲಮ್ ಅದಾವು. ಜಗ್ಗೊಳೆ ಕುಡ್ದು 2 ಕಿಡ್ನಿ ಪ್ರಾಬ್ಲಮ್ ಮಾಡ್ಕೊಂಡಾನ ಯವ್ವ. ಇನ್ನು ಯಾರ ಕಿಡ್ನಿ ಕೊಟ್ರೆ ಬದುಕ್ತಾನಂತ ನನ್ನ ಗಂಡ, ಅದನ್ನ ಉಳಿಸ್ಕೋಬೇಕು. ಆ ದವಾಖಾನೆ ಖರ್ಚಿಗಂತ ಇಟ್ಟಿದ್ದ ರೊಕ್ಕನ ನೀನು ಕೊಡಕತ್ತೀನಿ ಯವ್ವ. ನಾನು ನೋಡು, ನನ್ನ ಮಕದಾಗಿರೋ ನಗುನ ಅಳಿಸ್ಬೇಡವ ತಂಗಿ.
ಏ ಯಾರ್ಯಾರ್ಯಾರು ಯೋಚನೆ ಮಾಡ್ಬೇಡ್ರಿ ಜಾಸ್ತಿ, ಆರಾಮಿರ್ರಿ. ಈಗೇನು ಈ ಗಳಿಗೆ ನೀವು ನನ್ನ ಕೈಯಾಗ ರೊಕ್ಕ ಕೊಟ್ರಿ ಅಂದ್ರೆ ಈ ಗಳಿಗೆಯಿಂದನ ಅವು ಯಾರು ನಿಮ್ಮ ರೊಕ್ಕ ಅಲ್ಲ. ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ, ಅವು ಯಾವ ನಿಮ್ಮ ರೊಕ್ಕ ಅಲ್ಲ, ನನ್ನ ರೊಕ್ಕ. ಆ ಏನು ಎಲ್ಲರೂ ಬಂದು ರೊಕ್ಕ. ಈಗ ನಾನೊಂದೇನು ಕೆಲಸ ಮಾಡ್ತೀನಿ ಅಂದ್ರೆ, ನಾಡ್ದ ನಿಮ್ಗೆ ಒಮ್ಮಕ್ಳು ಸಿಗ್ತೀನಿ ನಾನು. ನಾಡ್ದ ನೀವು ನನಗೆ ಫೋನ್ ಮಾಡಿರಿ. ನೀವು ಫೋನ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಎಲ್ಲಿಗೆ ಬರ್ಬೇಕಂತೇಳಿ. ಆತಂದ್ರೆ ಎಲ್ಲರೂ ನಮ್ಮ ಮನೆಗೆ ಬಂದು ನಿಮ್ಮ ಬಾಂಡ್ ಕಲೆಕ್ಟ್ ಮಾಡ್ಕೊಂಡು ಹೋಗಂತ್ರಂತ. ನಾ ಇನ್ನು ಬರ್ತೀನಿ ರವ, ನಂಗೆ ಲೇಟ್ ಆಗತ್ತಾ. ನಾ ಹೋಗಿ ಇನ್ನೂ ಪ್ಯಾಕಿಂಗ್ ಮಾಡ್ಕೋಬೇಕು. ಹೂನವ್ವ ಜ್ಯೋತಿ, ಹಬ್ಬದ ದಿನ ಬೆಲ್ಲ ತಿನ್ನಿಸಿದಷ್ಟು ಖುಷಿ ಆಗ್ಬಿಟ್ಟೆ ನನಗಂತ್ರ. ಆತವ್ರವ ನೀವು ಹೋಯ್ ಬಾ, ನಾನು ಕೆಲಸದವ್ರಲ್ಲೇ ನಾನು ಹೋಗ್ತೀನಿ. ಆತ ನಾನು ನನ್ನ ಮಗಳ ಕೈಯಾಗ ಕೊಟ್ಟು ಕಳಿಸ್ತೀನಿ ಬೇವು ಬಲ್ಲ. ಬರ್ತೀನಿ ರವ, ನಾನಂತ್ರ ಬರ್ತೀನಿ, ನಂಗೆ ಲೇಟ್ ಆಗತ್ತೈತಿ.